ಅವರು ದೇಶಭಕ್ತಿಯನ್ನ ಜಾಗೃತಿಗೊಳಿಸಬೇಕು ಅಂತಲೇ ಜೀವಿಸ್ತಾ ಇರುವಂತಹ ಸಂತರು. ವರ್ಷದ 365 ದಿನವೂ ಒಂದಿಲ್ಲೊಂದು ಕಾರ್ಯಕ್ರಮದಲ್ಲಿ ಬ್ಯುಸಿ ಇರುವಂತಹ ಈ ಶ್ರೀಗಳು ಇದೀಗ ಭಕ್ತರಿಗೆ ಕಬ್ಬಿನ ಹಾಲು, ದ್ರಾಕ್ಷಿ ಹಣ್ಣುಗಳನ್ನು ವಿತರಿಸೋದರ ಮೂಲಕ ದರ್ಶನವನ್ನ ನೀಡ್ತಾ ಇದ್ದಾರೆ. ಭಕ್ತರಿಗೆ ದ್ರಾಕ್ಷಿ ಹಾಗೂ ಕಬ್ಬಿನ ಹಾಲು ವಿತರಿಸುತ್ತಿರುವ ಇವರು ಹವಾಮಲ್ಲಿನಾಥ ಮಹಾರಾಜರು. ತಮ್ಮ 9 ವರ್ಷಕ್ಕೆ ಸನ್ಯಾಸದತ್ತ ಒಲವು ಮೂಡಿಸಿಕೊಂಡು ಜನಸೇವೆಗೆ ಇಳಿದ ಶ್ರೀಗಳು ದೇಶದ ಮೂಲೆ ಮೂಲೆಯಲ್ಲಿ 4 ರಿಂದ 5 ಸಾವಿರ ಮಠಗಳನ್ನು ಸ್ಥಾಪಿಸಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಅಸಂಖ್ಯಾತ ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಜೈ ಭಾರತ್ ಮಾತಾ ಸೇವಾ ಸಮಿತಿ ರಚಿಸಿಕೊಂಡಿರುವ ಶ್ರೀಗಳು ದೇಶದಾದ್ಯಂತ ರಾಷ್ಟ್ರಪ್ರೇಮ, ದೇಶಭಕ್ತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಇದೀಗ ಭಕ್ತರಿಗೆ ದ್ರಾಕ್ಷಿ, ಕಬ್ಬಿನ ಹಾಲು, ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣುಗಳನ್ನು ಪ್ರಸಾದದ ರೂಪದಲ್ಲಿ ವಿತರಣೆ ಮಾಡುವ ಮೂಲಕ ನಿರಂತರ ದರ್ಶನ ನೀಡುತ್ತಿದ್ದಾರೆ. ದಾರಿ ತೋರಿಸ್ತಕ್ಕಂಥ ಕೆಲಸ ಗುರುಗಳು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹೋದ್ರೆ ಅವ್ರ ಸೇವಾ ಭಾವನೆ ಅದು ರಸ್ತೆ ಮೇಲೆ ನಿಂತು ಒಬ್ಬ ದೇವರಿದ್ದು ಅವ್ರದ್ದೇ ಒಂದು ಸ್ಥಳದಲ್ಲಿ ಕೂತಾಗ ಜನ ಹೋಗೋದು ಬೇರೆ. ಆದರೆ ಎಲ್ಲೇ ಅವ್ರಿಗೆ ಕಾಣಿಸ್ತು ಇಲ್ಲಿ ನಾ ಕೂತು ಸೇವಾ ಮಾಡಬೇಕಂದ್ರೆ ಅಲ್ಲಿ ಕೂತು ಸೇವೆ ಮಾಡ್ತಕ್ಕಂಥ ಒಂದು ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹವಾಮಲ್ಲಿನಾಥ ಗುರುಗಳು ಮಾಡ್ತಾ ಇದ್ದಾರೆ. ರಾತ್ರಿ ಹಗಲು ಎನ್ನದೆ ಜನರಲ್ಲಿ ದೇಶಭಕ್ತಿಯ ಜಾಗೃತಿ ಮೂಡಿಸುವಲ್ಲಿ ಹವಾಮಲ್ಲಿನಾಥ ಮಹಾರಾಜರು ಮಗ್ನರಾಗಿದ್ದಾರೆ. ತುಳಜಾಪುರಕ್ಕೆ ಹೋಗುವಂಥ ಪಾದಯಾತ್ರಿಗಳಿಗಾಗಲಿ ಮತ್ತು ನಮ್ಮದು ವಿಠ್ಠಲ್ ರುಕ್ಮಿಣಿ ಹೋಗುವಂಥ ಪಾದಯಾತ್ರಿಗಳಿಗಾಗಲಿ ಮತ್ತು ಬರುವ ದಿನಾಂಕ 5-6ರಂದು ಶ್ರೀಶೈಲಂಗೆ ಏನು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾಯಿದ್ರಲ್ಲ ಅವರಿಗೆಲ್ಲ ಅಲ್ಲಿ ಪೂಜ್ಯ ಅಪ್ಪಾಜಿ ಅವರು ಒಂದು ಟ್ರಕ್ ತುಂಬ ಡೈಲಿ ಒಂದು ಟ್ರಕ್ ತುಂಬ ಸಿಹಿಯಾದ ಕಬ್ಬಿನ ಹಾಲು ಮತ್ತು ಅದರ ಜೊತೆಗೆ ಅಂಗುರವನ್ನು ತೆಗೆದುಕೊಂಡು ಪ್ರಸಾದ ರೂಪದಲ್ಲಿ ಪ್ರತಿಯೊಬ್ಬ ಭಕ್ತರಿಗೆ ಸಹಸ್ರಾರು ಭಕ್ತಾದಿಗಳು ಪೂಜ್ಯ ಅಪ್ಪಾಜಿ ಅವರು ತನ್ನ ಅಮೃತ ಹಸ್ತದಿಂದ ಪ್ರಸಾದವನ್ನು ವಿತರಿಸ್ತಾ ಬಂದಿದ್ದಾರೆ. ಒಟ್ಟಾರೆ ರಾಷ್ಟ್ರಪ್ರೇಮ, ದೇಶಭಕ್ತಿಯನ್ನೇ ಉಸಿರಾಗಿಸಿಕೊಂಡು ನಿತ್ಯ ಅನ್ನದಾಸೋಹವನ್ನೇ ಕಾಯಕ ಮಾಡಿಕೊಂಡಿರುವ ಇಂತಹ ಸ್ವಾಮೀಜಿಗಳ ಸಂಖ್ಯೆ ಹೆಚ್ಚಾಗಬೇಕಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ವಿಪರೀತ ಬಿಸಿಲು, ಶೆಕೆಗೆ ಜನ ನೆರಳು, ಫ್ಯಾನ್, ಎಸಿಗಳ ಮೊರೆ ಹೋಗ್ತಾ ಇದ್ದಾರೆ. ಶಿವಮೊಗ್ಗ ಮೃಗಾಲಯದ ವನ್ಯಜೀವಿಗಳು ದೇಹ ತಂಪು ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಪ್ರಾಧಿಕಾರ ಮಾಡಿದೆ. ಈ ಕುರಿತ ವರದಿ ಇಲ್ಲಿದೆ. ಆ ಕಾಡು ಪ್ರಾಣಿಗಳಿಗಾಗಿ ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನ ಮಾಡಿ ತಂಪು ಇರಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಣಭೀಕರ ಬಿಸಿಲಿನ ಹೊಡೆತಕ್ಕೆ ಜನ ಮಾತ್ರ ಅಲ್ಲ, ಇಡೀ ಜೀವ ಸಂಕುಲವೇ ನಲುಗಿ ಹೋಗ್ತಿದೆ. ರಣ ಬಿಸಿಲಿನ ಝಳ ತಾಳಲಾರದೆ ಜನರು ಎಸಿ, ಫ್ಯಾನ್, ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಶಿವಮೊಗ್ಗ ಹೊರವಲಯದ ತ್ಯಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮದ ಪ್ರಾಣಿಗಳ ದಾಹ ನೀಗಿಸಲು ಅಧಿಕಾರಿಗಳು ಹೊಸ ಪ್ಲಾನ್ ಮಾಡಿದ್ದಾರೆ. ಝೂನಲ್ಲಿ ಸ್ಪ್ರಿಂಕ್ಲರ್ ಅಳವಡಿಸಲಾಗಿದೆ. ಹುಲಿಗಳಿಗೆ ಕೃತಕ ಹೊಂಡ ನಿರ್ಮಿಸಲಾಗಿದೆ. ಇಂಥ ಬಿಸಿಲುಗಾಲದಲ್ಲೂ ಪ್ರಾಣಿಗಳಿಗೆಲ್ಲ ನೀರಿನ ವ್ಯವಸ್ಥೆ, ಸ್ಪ್ರಿಂಕ್ಲಿಂಗ್ ಎಲ್ಲ ಮಾಡಿ ಒಳ್ಳೆ ಇದು ಮಾಡಿದ್ದಾರೆ. ಖುಷಿಯಾಗುತ್ತೆ. ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ ಪ್ರಾಣಿಗಳಿಗೆಲ್ಲ ಹೆಂಗೆ ತಡ್ಕೊತಾವೋ ಅದು ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಝೂನಲ್ಲಿ ಸಣ್ಣ ಪುಟ್ಟ ನೀರಿನ ಹೊಂಡ ನಿರ್ಮಾಣ ಮಾಡಲಾಗಿದ್ದು ಜಿಂಕೆ, ಘಾಟಿ ಮರಿಗಳು ಹೀಟ್ ಸ್ಟ್ರೋಕ್ನಿಂದ ಪಾರಾಗುತ್ತಿವೆ. ಪ್ರವಾಸಿಗರಿಗೋಸ್ಕರ 4 ಕಡೆ ಮಿಸ್ಟ್ ತುಂತುರು ಅಳವಡಿಸಲಾಗಿದೆ. ಇದರಿಂದ ತುಂತುರು ಹನಿಯಲ್ಲಿ ನಿಂತು ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ ಸರ್. ಇದು ತಾತ್ಕಾಲಿಕ ಆಗಿರಬಾರ್ದು. ಇದು ಸಮ್ಮರ್ ಸೀಸನ್ ಮುಗಿಯೋವರೆಗೆ ಆಗಬೇಕು. ಅಟ್ಲೀಸ್ಟು ಮಾತು ಬರೋಂಥ ಮನುಷ್ಯನಿಗೆ ಕೂಡ ನೀರಿನ ಸಮಸ್ಯೆ ಇದೆ. ಅಂಥದ್ದು ಕಾಡಿ ಪ್ರಾಣಿಗಳಿಗೆ ಭಾಳ ಸಮಸ್ಯೆ ಆಗುತ್ತೆ. ಮನುಷ್ಯರಂತೆಯೇ ಪ್ರಾಣಿಗಳ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಇದನ್ನು ತಪ್ಪಿಸಲು ಮೃಗಾಲಯದಲ್ಲಿ ಕಲ್ಲಂಗಡಿ, ಮಸ್ಕ್ ಮೆಲನ್, ಕರ್ಬೂಜದಂತಹ ನೀರಿನ ಅಂಶ ಇರುವ ಖಾದ್ಯಗಳನ್ನು ನೀಡಲಾಗ್ತಿದೆ. ಹುಲಿ, ಸಿಂಹ, ಚಿರತೆಗಳಿಗೆ ನೀಡಲಾಗುವ ಮಾಂಸಾಹಾರ ಶೀತಲೀಕರಿಸಿ ನೀಡಲಾಗ್ತಾ ಇದೆ. ಜೊತೆಗೆ ಮಲ್ಟಿವಿಟಮಿನ್ ಸಿರಪ್, ORS ಅನ್ನು ಸಹ ನೀರಿನಲ್ಲಿ ನೀಡಲಾಗ್ತಿದೆ. ಬೇಸಿಗೆ ಬಂದಾಗ ನ್ಯಾಚುರಲಿ ಪ್ರಾಣಿಗಳ ಅವುಗಳಿಗೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಕೊಡೋದಕ್ಕೋಸ್ಕರ ಕೆಲವೊಂದು ಚೇಂಜಸ್ಗಳನ್ನು, ಕೆಲವೊಂದು ಹೊಸ ವಿನೂತನ ಯೋಜನೆಗಳಲ್ಲಿ ಜಾರಿ ತಗೊಂಡು ಬಂದಿದ್ದೀವಿ. ಮೊದಲನೇದಾಗಿ ಯಾವುದೇ ನೀವು ಆವರಣಕ್ಕೆ ಹೋಗಿ, ಪಕ್ಷಿಗಳ ಆವರಣ ಇರ್ಬೋದು, ಪ್ರಾಣಿಗಳ ಆವರಣ ಇರ್ಬೋದು, ಸ್ಪ್ರಿಂಕ್ಲರ್ಸ್ಗಳು ಇಟ್ಟಿದ್ದೀವಿ. ಅವುಗಳ ಇದ್ರ ಮೇಲೆ ಚಿಕ್ಕ ಮನೆಗಳಾದರೆ ಚಿಕ್ಕ ಜೆಟ್ಸ್ ಇದೆ. ದೊಡ್ಡ ಮನೆಗಳಲ್ಲಿ ಹೆಚ್ಚು ಕಡಿಮೆ ರೈನ್ ಜೆಟ್ಸ್ ಥರದ್ದು ಹಾಕಿದ್ದೀವಿ. ಸೊ ಎರಡನೇದಾಗಿ ಆ ನೀರು ನಾವು ಎಂಜಾಯ್ ಮಾಡ್ತೇವೆ.
ಮತ್ತು ನೀವು ಹುಲಿಗಳ ಸಫಾರಿ ಈ ಕಡೆಗೆ ಹೋದರೆ ನೀವು ಅಲ್ಲಿ ಎಲ್ಲ ಪಾಂಡ್ಸ್ಗಳಲ್ಲೂ ನೀರಿದೆ, ನೀರನ್ನು ತುಂಬ ಇಷ್ಟಪಡುತ್ತೆ. ಬಿಸಿಲಿನ ಝಳಕ್ಕೆ ಕಾಡು ಪ್ರಾಣಿಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಈ ರೀತಿಯ ಸ್ಪ್ರಿಂಕ್ಲರ್ ವ್ಯವಸ್ಥೆಯಿಂದ ಪ್ರಾಣಿಗಳು ನೀರಿನಲ್ಲಿ ಮೈಯೊಡ್ಡಿ ಎಂಜಾಯ್ ಮಾಡುತ್ತಿವೆ. ಬಿಸಿಲು ಹೆಚ್ಚಾಗುತ್ತೆ, ಆವಾಗ ಸ್ಪ್ರಿಂಕ್ಲರನ್ನು ಆನ್ ಮಾಡಿರ್ತಾರೆ. ಬಿಸಿಲಿನ ತಾಪಮಾನದಿಂದ ಏನು ಕಾಡು ಪ್ರಾಣಿಗಳು ಬಳಲ್ತಾ ಇದ್ದಾವೆ, ಅವು ಏನು ಸ್ಪ್ರಿಂಕ್ಲರ್ ಬಳಿ ಬಂದು ಆಶ್ರಯವನ್ನು ಪಡಿತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.